ನಿಜ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಬಿಕಾಸ್ ಇಟ್ಸ್ ಮೈ ಮೊಬೈಲ್. Hi guys, welcome to my channel. Yogita is here with my first official vlog. So, this vlog is about my first reality show, guys. I'm so excited for it. In Telugu reality show, which is the season 20. So this vlog is totally about my first reality show. And idu Hyderabad alli shoot irodu. And today night at 10:30. At 10:30 or 11 we are leaving Bangalore and we are gonna enjoy. We are gonna rock there. So everything is ready now. Ivagenilla and class ge hogi allondu perfect practice ಮಾಡಿ. I don't think so we'll do, but still the perfect practice ಮಾಡಿ ಅಂತ ಅನ್ಕೊಂಡಿದ್ದೀವಿ. ಮಾಡಿಬಿಟ್ಟು ತಿನ್ಬಿಟ್ಟು ಡಿನ್ನರ್ ಆ್ಯಂಡ್ ದೆನ್ ಹೊರಡದೆ. ಮೈ ಲಗೇಜ್ ಆರ್ ಆಲ್ರೆಡಿ ಪ್ಯಾಕ್ಡ್. ನಾನು ಫುಲ್ ಪರ್ಫೆಕ್ಟಾಗಿ ರೆಡಿ ಆಗಿದ್ದೀನಿ. ಸೊ ಇನ್ನೇನಿಲ್ಲ, ಕ್ಲಾಸ್ಗೆ ಹೋಗ್ತಿದ್ದೀನಲ್ಲ, ಅದು ಏನೇನು ಮಾಡಬೇಕಿತ್ತು ಅದನ್ನೆಲ್ಲ ಮಾಡಿಬಿಟ್ಟು ಹೊರಡ್ರೆ ನೆಕ್ಸ್ಟ್ ನಾಳೆ ಮಾರ್ನಿಂಗ್ ಹೈದ್ರಾಬಾದ್ಗೆ ಹೋಗಿ ಇಳಿತಿದ್ದಂಗೆನೆ ಏನು ಮಾಡ್ತೀವಿ ಗೊತ್ತಾ? ನಥಿಂಗ್, ಪ್ರಾಕ್ಟೀಸ್ ಮಾಡ್ತೀವಿ. ಅಫ್ಕೋರ್ಸ್ ಅಲ್ವಾ, ಬಿಕಾಸ್ ಇಟ್ಸ್ ಲೈಕ್ ಒಬ್ರು contestant performance, it's also dependent on our energy level, right? So we have to rock and we will rock. Yes. So ಇನ್ನೇನಿಲ್ಲ, ಜಾಸ್ತಿ ಟೈಮ್ ತಗೊಳ್ಳೋದು ಬೇಡ. ನೆಕ್ಸ್ಟ್ ನಾನು ಕ್ಲಾಸಲ್ಲಿ ಮೀಟ್ ಮಾಡೋಣ. ಆಮೇಲೆ ಲೆಟ್ಸ್ ಸಿ ಗೈಸ್. Hi guys, welcome back. Guys, I'm here again. We are sleeping on the bed. We are tired. Yeah. We don't have sleep from 2 weeks. And you know what? Our Shiva master pranked a lot, and finally he gave us the ice cream. Shiva master, thank you. Hello guys, welcome back. We are ready to leave. ಇವಾಗ ಎಲ್ಲ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಆಗಿದೆ. ನಂದು 2 ಬ್ಯಾಗ್. ಇವಳ್ದು ಬ್ಯಾಗ್ ಕೆಳಗೆ ವೇಟಿಂಗಲ್ಲಿದೆ. ಹೊರಟು ಹಾಗೆ ತಗೊಂಡು ಅಲ್ಲಿ ಚೇತನ್ ಅಂತ ಒಬ್ಬ ಇದ್ದಾನೆ, ಅವ್ರದ್ದು ಬ್ಯಾಗ್ ರೆಡಿ ಇದೆ. ಎಲ್ಲರದ್ದು ಬ್ಯಾಗ್ ರೆಡಿ ಇದೆ. ಈಗ How many bags are you taking? Only one. Which one? Oh, it's taking wala bag, guys. Very good morning, guys. We are here in Hyderabad. We are almost going to reach our location. I just want to and the fog is very much. It's very foggy. It's very cold also. I don't want any food. Whatever. We'll continue my vlog after that. Bye. Hello guys, welcome back. ಇವಾಗ ಸ್ಟೇಜ್ ರಿಹರ್ಸಲ್ ಮುಗಿಸ್ಕೊಂಡು ಬಂದಿದ್ದೀವಿ. ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಿ ಸ್ಟೇಜ್ಗೆ ಹೋಗಬೇಕಾದ್ರೆ ಅದು ಫೀಲಿಂಗ್ ವಾಸ್ ಲೈಕ್ ಓ ಮೈ ಗಾಡ್, ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಹೋಗ್ತಾ ಇರೋದು. ಐ ವಾಸ್ ಸೊ ನರ್ವಸ್ ಅಂತ ಇಲ್ಲ, ಬಟ್ ಸ್ಟಿಲ್ ಸ್ಕ್ಯಾಡ್, ವಾಟ್ ಇಫ್ ಏನಾದರೂ ಮಿಸ್ ಆದರೆ ಅಂತ. ಬಟ್ ನೆಟ್ವರ್ಕ್ ಇಲ್ಲ ಗೈಸ್. ನಾನು ಬಂದಿದ ತಕ್ಷಣ ಎಷ್ಟು ಕಾಲ್ ಮಾಡಿದೆ. ಥ್ಯಾಂಕ್ ಯು. ತಗೊಂಡಿದ್ದು ಹಾಂ, ಸ್ಟೇಜ್ ರಿಹರ್ಸಲ್ ಮುಗಿಸ್ಕೊಂಡು ಬಂದಿದ ತಕ್ಷಣ ತುಂಬ ಲೈಕ್ ಅಮ್ಮಗೆ, ಅಪ್ಪಗೆ, ಅಕ್ಕಗೆ ಎಲ್ಲ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದೆ. ಬಟ್ ನೋ ನೆಟ್ವರ್ಕ್, ಕಾಲೇ ಕನೆಕ್ಟ್ ಆಗ್ತಿಲ್ಲ. ಹಾಗೆ ಹೇಳಿದೆ ಜಸ್ಟ್ ನನ್ನ ಮೊಬೈಲ್ ಮತ್ತು ನನ್ನ ಇಲ್ಲೊಬ್ಬರು ಮಾತಾಡಿದ್ದಾರೆ. ಇಬ್ಬರು ಮೊಬೈಲ್ ಮಾತ್ರ ನೆಟ್ವರ್ಕ್, ಬೇರೆ ಮೊಬೈಲ್ ನೆಟ್ವರ್ಕ್ ಅವರೆಲ್ಲ ಮಾತಾಡ್ತಿದ್ರು. ಸೊ ಐ ಕೇಮ್ ಔಟ್. ಇಟ್ಸ್ ಸೋ ಪೀಸ್ಫುಲ್, ಸೈಲೆಂಟ್ ಎವ್ರಿಥಿಂಗ್. ಅಪ್ಪಗೆ ನಾನು ಆಚೆ ಮಂದಿ ಅಪ್ಪಗೆ, ಅಮ್ಮಗೆ ಎಲ್ಲ ಕಾಲ್ ಮಾಡಿದೆ. ಅಮ್ಮ ಮತ್ತು ಅಕ್ಕಗೆ ಕಾಲ್ ಮಾಡಿದೆ, ಬಟ್ ಅಪ್ಪಗೆ ಕಾಲ್ ಮಾಡಿದೆ, ಬಟ್ ಮೇ ಬಿ ಬಿಸಿ ಇದ್ದಾರೆ. ಸೊ ಹಿಲ್ ಕಾಲ್ ಮಿ ಆಫ್ಟರ್ಸ್. ನಾನು ಫ್ರೀ ಇದ್ದಾಗ ಕಾಲ್ ಮಾಡ್ತಾರೆ. ಸೊ ದಟ್ ಐ ಕ್ಯಾನ್ ನೀವು ಬ್ಲಾಗ್ ಮಾಡ್ತೀರಾ ಬಿಡಿ. ನೋಡಿ ಗೈಸ್, ನಾನು ಕಪ್ಗೆ ಕೊಟ್ಟಿದ್ದೀನಿ, 10 ರೂಪಾಯಿ ಕೊಟ್ಟು ಬೇಕಾದ್ರೆ ನೋಡಿ. ಈ ಥರ ಒಳಗಡೆ ಸ್ಟ್ರಾಬೆರಿ ಫ್ಲೇವರ್ ನೋಡಿ. 1 ನಿಮಿಷ ನೋಡಿ ಗೈಸ್, ಹೆಂಗಿದೆ ಹೇಳಿ ನಮ್ಮದು. ನೋಡಿ ಆ ಥರ ಕ್ರಂಚಿ ಬರುತ್ತೆ. ಕ್ರಂಚ್ ಇದೆಯಾ ಅದು? ಕ್ರಂಚ್ ಇದೆಯಾ ಅದು? ಓಪನ್ ಆಗಿ ಸಾಫ್ಟಾಗಿ. ಫುಡ್ ಬ್ಲಾಗ್ ಮಾಡ್ತಿಲ್ಲ ನಾನು. ಇದು ಹೆಂಗೆ ಮಾಡೋದು ಅಂದರೆ ಯೋಗಿತಾ ಬ್ಲಾಗ್ ಕರ್ಕೊಡಿ ಅಷ್ಟೇ. ನಾನ್ ಸೆನ್ಸ್. ನೋಡಿ ಗೈಸ್, ನನಗೆ ಅಂತ ಕಪ್ಪೆ ತೊಗೊಂಬಂದು ಕೊಟ್ಟ. ಅದ್ರಲ್ಲಿ ಒಂದೇ ಪೀಸೆ ನಾನು ತಿಂದಿದ್ದು, ಬೇಕಿದೆಲ್ಲ ಅವನೇ ತಿನ್ಕೊಂಬಿಟ್ಟ, ಬ್ಯಾಗ್ ಹಾಕೋಬಿಟ್ಟ. ನೋ ಪಾಯಿಂಟ್ ಅಲ್ವಾ? ನೋಡಿ ನೆಕ್ಸ್ಟ್ ಇವಾಗ
ಯೋಗಿತ್ ಅಕ್ಕ ಇಸ್ ಬ್ಯಾಕ್ ವಿತ್ ವ್ಲಾಗ್. ಓ ಸಾರಿ. ಅಯ್ಯೋ ಎಲ್ಲರೂ ಆರಾಮ್ಸೆ ಮಾಡಿದ್ದೀರಾ? Hi guys, welcome back. No, welcome back. We again did practice and it's so cold and it's boring also. And I found one thing, you know what? There's a person who is making Donald Duck Kabu, white ka duck. That voice, I'll show you. Can you do it again? Similar, very similar guys. Like, I guess maybe in the mobile you can see some different sound, but in the real when you meet, like it's so very, very, very similar. 2,000 years later. Guys, welcome back. We just came to the room. Take it okay. Somewhere in the gully, but it's good kinda. Yeah, manage it. All five. Those kids have so many things. You can take All something from five there. adult people are in one room, and all chota kids are in the other room. And bada wala are in bada wala are in the next floor. I'm so curious. The next day. Guys, welcome back. I'm without my bindi. And like, since the first performance. Still and they did not start yet. I don't know when they'll start. We are waiting for that time. We are bored, we are hungry also, we are tensed also. Don't know what to do. We are like for practicing also, we don't have strength. Even if we practice now, they'll call after 3 hours. If you don't practice, they'll call now. What should we think? What do we know? First, if we finish this lighting performance, then I'll be free. That another wala we can do. We will do. We can no. We will do. But that to sleep while performance. Everyone are waiting the props. I don't know what to do. We are feeling bored. Anyway, I'll be back after the performance. Because we can't use phone more here. Why did you go there? 2 hours later. Can you ask her? I'm not satisfied. I don't know why. By the reactions, I'm not satisfied. It's all we're happy, and we are happy by seeing them happy. Guys, everyone over here, please. A few moments later. Hi guys, welcome back. We are done with our final performance. So we did slayed. We really slayed a lot, you know. We did very well. The costume was slaying. The makeup was makeuping. Yeah. The costume was costuming. Hair was hairing. Makeup was makeuping. Dance was dancing. Go inside, no? That's it. Okay. And then finally, it was the last performance was ours. The last performance was ours, and then we started taking photos. Of course, photo session to hona hi padega. And then we were doing photos. Many photos we took. And then finally, it was time of the food. We all were having it. It was very cold. It is very cold. I'm shivering, guys. Seriously. But we ate. I could not eat food because I could not. Wait a minute. Who are you? The skirt is tight. Oh, it's 1 o'clock and I've reached the room now. I'm so tired. So sad. What I was saying, okay? The makeup artist did the thing, this blush ka, the highlighting ka, everything so well. I really loved it. The way he was talking to me was also good. Aram se coolly, softly, smooth, he was doing everything. He was talking to me and he asked him, what is it? Dental neck, yeah, so I like that. He was with the hairstylist also. The hairstylist also did so well. That hairstylist and the other hairstylist, they both were like flirting with each other. And I was just sitting there, please concentrate on my head. That woman didn't even do my middle partition properly. My this side was lesser, this side it was more cool. Concentrate here, no? Bahar part was so sad. So yeah, and the performance ka, we really did it well. We got the OG performance. We are happy for that, and hope even she is happy. Let's hope for her best.
everything for me. This is The next day. Hello guys, I could not vlog for morning because I was actually not busy but kind of busy Wait, what? What? because we were playing, we were talking, we were vibing, we were shouting, we were screaming, we were enjoying, we were busy in that. So morning we woke up at 10 o'clock. I know, not 10, 9:54 I woke up. I woke up at 9 o'clock, but then my mom called that the only reason I woke up was because the report was Yeah, I woke up because I woke up. So then we woke up, we got freshen up, we came here to ask something, because on the way we went to buy some snacks. So we bought a lot. Argo was the least. Yeah, our goal was Greece. No, Chetan also. So was like, Greece, where do we eat? Yes, sir. I was like, yeah, we go to bunch of I don't think that's okay. Since you have to sleep. Then she's asked them, it's like indirectly saying we did. I'll be satisfied with them. Sleep for the window. Whole life. We asked Shiva's opinion of the snacks. Yeah, come, let's go. Shiva's opinion. Please. Sir, please. You've become a celebrity, sir. Sir, celebrity. Sir. Opinion. Sir, ಹೇಳಿ ಸರ್. ಸರ್. ನಾನು ಶಿವ ಕಳ್ದಲ್ಲೇ. They are going very fast. Don't go in. If I go, he'll kill me for sure. Okay, I'll go. Whatever. We'll ask later, guys. Okay. For now, his interview is postponed. So we are going to the next interviewer. Yeah, cool. You say. Guys, we are planning to do video. So now, bye. Hi guys, welcome back. Sorry, I could not continue the vlog. ಅಲ್ಲಿ ಹೈದರಾಬಾದಲ್ಲಿ ಹೇಳಿದ್ದೆ ವಿಡಿಯೋ ಮಾಡೋಕ್ತಾ ಇದ್ವಿ ಅಂತ. ಸೊ ಅಫ್ಕೋರ್ಸ್ ಅಲ್ಲಲ್ಲಿ ಬಿಸಿ ಇದ್ವಿ. ಸೊ ವಿಡಿಯೋ ಮಾಡಿ ಆದಮೇಲೆ ಬಂದುಬಿಟ್ಟು ತಿಂದ್ವಿ. ಅಫ್ಕೋರ್ಸ್ ತಿಂದ್ಬಿಟ್ಟು 5 ನಿಮಿಷದಲ್ಲಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಏನೇನಿತ್ತು ಎಲ್ಲ ಹಂಗೆ ಬ್ಯಾಗಲ್ಲಿ ಹಾಕೊಂಡು ಹೊರಡದೆ. ಬಿಕಾಸ್ ಬಸ್ ಟೈಮ್ ಆಗೋಗಿತ್ತು. ಬಸ್ ಏನು ಬರೋಕ್ಕಿತ್ತು, ನಾವು ಬುಕ್ ಮಾಡಿದ ಬಸ್ಸು ಆಲ್ಮೋಸ್ಟ್ ಲೈಕ್ ವಿ ಆರ್ ಸ್ಟಿಲ್ ಹಿಯರ್ ಆ್ಯಂಡ್ ಇನ್ 20 minutes ವಿ ಹ್ಯಾವ್ ಟು ಬಿ ಇನ್ ಬಸ್ ಸ್ಟಾಪ್. ಬಸ್ ಬರೋಕ್ಕಿತ್ತು. ಬಟ್ ಏನಾಯ್ತು ಗೊತ್ತಾ, ಬಸ್ ಸ್ಟಾಪ್ಗೆ ಹೋಗಿ ವಿ ಆಲ್ಮೋಸ್ಟ್ ವೇಟೆಡ್ ಫಾರ್ 45 minutes. We are waiting, the bus is not coming. ಬೇರೆಲ್ಲ ಬಸ್ ಬರ್ತಿದೆ, ಬೇರೆಲ್ಲರೂ ಹೋಗ್ತಿದ್ದಾರೆ, ನಾವು ಬಿಟ್ಟಿವಿ. ಸೊ ಬಟ್ ಸ್ಟಿಲ್ ವಿ ಎಂಜಾಯ್ಡ್. ಅಲ್ಲಿನೂ ವೇಟ್ ಮಾಡಿಕೊಂಡು ಎಲ್ಲ ಮಾತಾಡಿಕೊಂಡು ಆಟ ಆಡ್ಕೊಂಡು ಏನೋ ಮಾಸ್ಟರ್ ಥರನೂ ಉಗಿಸ್ಕೊಂಡ್ವಿ ಸ್ವಲ್ಪ. ಅಫ್ಕೋರ್ಸ್ ಇರುತ್ತೆ ಅಲ್ವಾ, ಉಗಿಸ್ಕೊಂಡೆ ಇನ್ನೇನು ಮಜಾ ಇರುತ್ತೆ ಹೇಳಿ, ರೈಟ್? ಸೊ ಅದಾದಮೇಲೆ ಬಸ್ ಹತ್ತಿ ಆ್ಯಂಡ್ ದೆನ್ ಅಫ್ಕೋರ್ಸ್ ಬಸ್ಸಲ್ಲಿ ಚೆನ್ನಾಗಿ ತಿನ್ಕೊಂಬಂದೆ, ಸ್ನ್ಯಾಕ್ಸು ಅದು ಇದು ಕುರುಕ್ತೀನಿ. ಸೊ ಬಸ್ ಹತ್ಕೊಂಡು ಬ್ಯಾಂಗ್ಳೂರಿಗೆ ಬಂದಾದಮೇಲೆ ಕ್ಯಾಬ್ ಮಾಡಿಕೊಂಡು ಮನೆಗೆ ಬಂದು ಐ ಇಮಿಡಿಯೇಟ್ಲಿ ಹ್ಯಾಡ್ ಟು ರನ್ ಟು ಮೈ ಕಾಲೇಜ್ ಬಿಕಾಸ್ ಐ ಹ್ಯಾಡ್ ಲ್ಯಾಬ್ ಎಕ್ಸಾಮ್. ಆ್ಯಂಡ್ ಐ ಡೋಂಟ್ ನೋ ಎನಿಥಿಂಗ್ ಅಂದರೆ ಎನಿಥಿಂಗ್. ಐ ಡಿ ನಾಟ್ ಇವನ್ ಸ್ಟಡಿ. ಹೇಳೋಕ್ಕಾಗಲ್ಲ, ಐ ಸ್ಟಡಿಡ್ ಆ್ಯಕ್ಚುಲಿ ಬಟ್ ಲೈಕ್ ಇರುತ್ತಲ್ಲ ಲಾಸ್ಟ್ ಮೂಮೆಂಟ್ ಒಂದ್ಸತಿ ರಿವೈಸ್ ಮಾಡಬೇಕು. ಐ ಡಿ ನಾಟ್ ಗೆಟ್ ಟೈಮ್ ಫಾರ್ ದ್ಯಾಟ್ ಅಂತ ಅಂದ್ಕೊಂಡು ಹೋದೆ. ಬಟ್ ಕಾಲೇಜಲ್ಲಿ ಐ ಗಾಟ್ 1 hour ಟೈಮ್ ಬಿಕಾಸ್ ಬೇರೆ ಬ್ಯಾಚ್ ಆಲ್ರೆಡಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ ಹ್ಯಾವ್ ಟು ರೈಟ್ ಇನ್ ದ ನೆಕ್ಸ್ಟ್ ಬ್ಯಾಚ್. ಸೊ 1 hour ಕ್ಲಾಸಲ್ಲಿ ಕೂತ್ಕೊಂಡು ರಿವೈಸ್ ಮಾಡ್ಕೊತಾ ಇದ್ದೆ. ಸೊ ಕಾಲೇಜ್ ಥಿಂಗ್ ಅಪಾರ್ಟ್. ಸೊ ಇವಾಗ ಏನಂದರೆ ಮೈ ಎಕ್ಸ್ಪೀರಿಯನ್ಸ್ ಇನ್ ರಿಯಾಲಿಟಿ ಶೋ ಪಾರ್ಟಿಸಿಪೇಷನ್ ಅಂದರೆ ಇಟ್ ವಾಸ್ ಸೋ ಗುಡ್. ಐ ರಿಯಲಿ ಲವ್ಡ್ ಇಟ್. ನಿಜ ಅಲ್ಲಿ ಲೈಕ್ ಆ ಎನ್ವಿರಾನ್ಮೆಂಟ್ ಕೂಡ ಬೇಗ ಸೂಟ್ ಆಯಿತು. ಐ ಡೋಂಟ್ ನೋ, ಎಂಜಾಯ್ ಮಾಡಿದ್ವಿ. ಏನು ಮಾಡಿದ್ವಿ ಗೊತ್ತಿಲ್ಲ, ಬಟ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಆಫ್ಕೋರ್ಸ್ ರಾಕ್ಡ್ ಇನ್ ದ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿತ್ತು. ವಿ ಗಾಟ್ ದ OG ಪರ್ಫಾರ್ಮೆನ್ಸ್. ಆ್ಯಂಡ್ ಪ್ಲೀಸ್ ಡೂ ವಾಚ್ ದ ಪರ್ಫಾರ್ಮೆನ್ಸ್. ಅಕಸ್ಮಾತ್ ಟಿವಿಯಲ್ಲಿ ನೋಡೋಕ್ಕಾಗಿಲ್ಲ, ಬ್ಯುಸಿ ಇತ್ತು, ಹಂಗೆ ಹಿಂಗೆ ಅಂತೆಲ್ಲ ಇದ್ದರೆ ಜಸ್ಟ್ ಗೋ ಟು DTV ಚಾನಲ್, ಯೂಟ್ಯೂಬ್ ಚಾನಲ್. ಅಲ್ಲಿ ರಿಷಿಕಾ ಅವ್ರ ಡ್ಯಾನ್ಸ್ ಬೈಲೋರೆ ಪರ್ಫಾರ್ಮೆನ್ಸ್ ಇಟ್ಸ್ ದೇರ್, ಅಪ್ಲೋಡ್ ಆಗಿದೆ. ಪ್ಲೀಸ್ ಡೂ ವಾಚ್ ಆ್ಯಂಡ್ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಟು ದ ಚಾನಲ್. ಅವ್ರ ಚಾನಲ್ ಕೂಡ, ನನ್ನ ಚಾನಲ್ ಕೂಡ ಅಫ್ಕೋರ್ಸ್. ಸೊ ಹ್ಯಾಪಿ ಫಾರ್ ರಿಷಿಕಾ ಅಕ್ಕ ಆ್ಯಂಡ್ ಆಲ್ಸೋ ಫಾರ್ ಅಸ್. ಆ್ಯಂಡ್ ದೆನ್ ಇವೇನಿಲ್ಲ, ಲೈಕ್ ಆಲ್ ಫೆಲ್ಟ್ ಲೈಕ್ ಡ್ರೀಮ್ ಅಂತ ಹೇಳ್ಬೋದು. ಬಿಕಾಸ್ ಅಫ್ಕೋರ್ಸ್ ಅಲ್ವಾ, ಫಸ್ಟ್ ರಿಯಾಲಿಟಿ ಶೋ ಅಂದಮೇಲೆ ಆ ಒಂದು ಎಕ್ಸ್ಪೀರಿಯನ್ಸ್, ಆ ಒಂದು ಹ್ಯಾಪಿನೆಸ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಲವ್ಡ್ ಇಟ್ ಅಷ್ಟೇ. ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದ ಹೋಲ್ ವಿಡಿಯೋ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಆಲ್ಸೋ please do watch our performance. Never forget. Thank you guys, signing up from the vlog. Bye bye. Meet you in the next vlog.